ನಿನ್ನೆಯಿಂದ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ನಿನ್ನೆ ಸಂತಾಪ ಸೂಚಕ ಆಯಿತು, ಇವತ್ತು ರಿಯಾಲಿಟಿ ಶುರುವಾಗ್ತಾ ಇದೆ. ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೃಹತ್ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಬಿಜೆಪಿಯ ಬೃಹತ್ ಹೋರಾಟ ಇವತ್ತಿನಿಂದ ಉತ್ತರ ಕರ್ನಾಟಕದ ರೈತರ ಪರವಾಗಿ ಬಿಜೆಪಿಗರು ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಸುವರ್ಣಸೌಧದ ಹತ್ತಿರದಲ್ಲೇ ದೋಸ್ತಿಗಳು ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿ ಪ್ಲಸ್ ಜೆಡಿಎಸ್ ಮೈತ್ರಿ ನಾಯಕರುಗಳು. ಸಾರ್ವಜನಿಕ ಸಮಾವೇಶ ಇರುತ್ತೆ. ಆ ಸಾರ್ವಜನಿಕ ಸಮಾವೇಶದ ನಂತರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆಯ ಸ್ಥಳವನ್ನ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವೀಕ್ಷಣೆ ಮಾಡಿದ್ದಾರೆ. 25,000 ರೈತರ ಜೊತೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. 25,000 ರೈತರ ಜೊತೆ ಹೋರಾಟ ಮಾಡ್ತೀವಿ ಅಂತ ವಿವಿಧ ಉದ್ದೇಶಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆರ್ ಅಶೋಕ್ ಜೊಲ್ಲೆ ಇದ್ದಾರೆ, ವಿಜೇಂದ್ರ, CT ರವಿ ಇದ್ದಾರೆ, ಛಲವಾದಿ ನಾರಾಯಣಸ್ವಾಮಿ, ಬೇರೆ ಬೇರೆ ಬಿಜೆಪಿಯ ಸ್ಥಳೀಯ ನಾಯಕರುಗಳು, ಶಾಸಕರುಗಳು, ಮುಖಂಡರುಗಳು ಇವರೆಲ್ಲರೂ ಕೂಡ ಇದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ರೈತರ ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸ ಇಲ್ಲ. ಅದು ಕಬ್ಬಿನ ಹೋರಾಟ ಆಗಿರ್ಬೋದು, ಮೆಕ್ಕೆಜೋಳ ಹೋರಾಟ ಆಗಿರ್ಬೋದು, ಇದರ ಜೊತೆಗೆ ಬೆಳೆ ಹಾನಿ ಆಗಿರ್ಬೋದು, ನೀರಾವರಿ ಸಮಸ್ಯೆಗಳಾಗಿರ್ಬೋದು, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂಥ ಚಕಾರ ಎತ್ತಾ ಇಲ್ಲ, ಮಾತನಾಡ್ತಾ ಇಲ್ಲ, ಪರಿಹಾರ ಕೊಡ್ತಾ ಇಲ್ಲ. ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಇದೀಗ 25,000 ರೈತರನ್ನು ಜೊತೆಗೂಡಿಸಿಕೊಂಡು ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ತಯಾರಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಈ ಹೋರಾಟಕ್ಕೆ ಒಗ್ಗಟ್ಟನ್ನು ಕೊಟ್ಟಿದ್ದಾರೆ. ಗೋಕಾಕದಿಂದಲೂ ಕೂಡ ನಾವು ಒಂದು 5-6 ಸಾವಿರ ರೈತರನ್ನು ಕರೆದುಕೊಂಡು ಬರ್ತೀವಿ ಅನ್ನುವಂಥ ಹೇಳಿಕೆಯನ್ನು ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದರು. ಬೆಳಗಾವಿ ಸಹಜವಾಗಿ ಬೆಳಗಾವಿಯ ಗುರ್ಲಾಪುರದಲ್ಲಿ ಒಂದು 9 ದಿನಗಳ ಕಾಲ ಕಬ್ಬಿನ ದರವನ್ನು 3,500ಕ್ಕೆ ಏರಿಕೆ ಮಾಡಬೇಕು ಪ್ರತಿ ಟನ್ನಿಗೆ ಅಂತ ಒಂದು ವ್ಯಾಪಕವಾದಂಥ ಹೋರಾಟ ಆಗಿತ್ತು. ಈ ವ್ಯಾಪಕವಾದಂಥ ಹೋರಾಟಕ್ಕೆ ಮಣಿದಂಥ ಸರ್ಕಾರ 3,500ರ ಬದಲಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿತ್ತು. ವಿಜೇಂದ್ರ ಹೋಗಿದ್ರು, ಆರ್ ಅಶೋಕ್ ಹೋಗಿದ್ರು, ಬೇರೆ ಬೇರೆ ನಾಯಕರುಗಳೆಲ್ಲ ಕೂಡ ಈ ಹೋರಾಟಕ್ಕೆ ಹೋಗಿದ್ರು. ಇದಾದ ನಂತರ ಹಾವೇರಿ, ಗದಗ, ಧಾರವಾಡ ಭಾಗದಲ್ಲಿ ಮೆಕ್ಕೆಜೋಳದ ಹೋರಾಟ ತೀವ್ರವಾಗಿತ್ತು. ಖರೀದಿ ಕೇಂದ್ರಗಳನ್ನು ತೆರೀಬೇಕು, ಇದರ ಜೊತೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಕೇಳಿಬಂದಿತ್ತು. ಇದೀಗ ಅದರ ಭಾಗವಾಗಿ ಖರೀದಿ ಕೇಂದ್ರಗಳನ್ನು ತೆರಿತೀವಿ, ಒಬ್ಬ ರೈತರಿಂದ 50 ಕ್ವಿಂಟಲ್ ಮೆಕ್ಕೆಜೋಳವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಬೆಂಬಲ ಬೆಲೆ ಮಾತ್ರ 2,400 ರೂಪಾಯಿ ಹಾಗೇ ಇದೆ. ಇದನ್ನು ಹೆಚ್ಚಳ ಮಾಡಬೇಕು ಎನ್ನುವಂಥ ಆಗ್ರಹ ರೈತರ ಸಮೂಹದಿಂದ ಬರ್ತಾ ಇದೆ. ಹಸಿರು ಸೇನೆ ಆಗಿರ್ಬೋದು, ಬೇರೆ ಬೇರೆ ರೈತ ಸಂಘಟನೆಗಳೇನಿದೆ ಎಲ್ಲ ಸಂಘಟನೆಗಳಿಂದಲೂ ಕೂಡ ಇದೆ. ಅದನ್ನು ಮುಂದಿಟ್ಟುಕೊಂಡು ಬಿಜೆಪಿಯವರು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲ ವಿಚಾರಗಳು ಇದೀಗ ಬಿಜೆಪಿಯ ಮುಂದೆ ಇದೆ. ಅನೇಕ ವಿಚಾರಗಳು 2023ರಿಂದ ಬಿಜೆಪಿಗೆ ಸಿಗ್ತಾನೆ ಬರ್ತಾ ಇದೆ. ಬಿಜೆಪಿಯವರು ಹೇಳ್ತಾ ಇರೋದು ಗ್ಯಾರಂಟಿಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಗ್ಯಾರಂಟಿಗಳ ಹೊರತಾಗಿ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಏನೂ ಸಿಕ್ಕಿಲ್ಲ, ಯಾವುದೇ ಲಾಭಗಳಾಗ್ತಾ ಇಲ್ಲ ಎನ್ನುವಂತಹ ಮಾತುಗಳನ್ನು ಬಿಜೆಪಿ ನಾಯಕರು ಹೇಳ್ತಾನೆ ಬಂದಿದ್ರು. ಇದರ ಜೊತೆಗೆ ಕಬ್ಬಿನ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲ ಕೂಡ ಆಗಿತ್ತು. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಇಲ್ಲ FRPಯನ್ನು ನಾವು ನಿಗದಿ ಮಾಡೋದಲ್ಲ, ಅದು ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು, ನ್ಯಾಯಯುತವಾದಂತಹ ಬೆಲೆಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು, ನಮ್ಮದಲ್ಲ ಅಂತ. ಬಟ್ ಕೇಂದ್ರ ಸರ್ಕಾರ 10.25 ಅಂತ ಏನೋ ಒಂದು ಘೋಷಣೆ ಮಾಡಿದ್ದಾರೆ. ಅದರ ಅರ್ಥ 3,550 ರೂಪಾಯಿ FRPಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ರಿಟರ್ನ್ 1 ಟನ್ ಕಬ್ಬಿಗೆ 102 kg ಸಕ್ಕರೆ ಬಂದರೆ 3,550 ರೂಪಾಯಿಯನ್ನು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಹೇಳಿದ್ರು. ಅದಕ್ಕಿಂತ ಕಡಿಮೆ ಏನಾದರೂ ಬಂದರೆ 3,250 ರೂಪಾಯಿ ಅನ್ನೋದನ್ನು ಈ ವರ್ಷದ FRPಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಇದರಲ್ಲಿ ಕಟಾವು ವೆಚ್ಚ ಇದೆ, ಇದರ ಜೊತೆಗೆ ಸಾಗಾಟ ವೆಚ್ಚ ಕೂಡ ಇರುವಂಥದ್ದು. ಆದರೆ ರೈತರು ಹೇಳ್ತಾ ಇರೋದೇನು, ಕಟಾವು ಮತ್ತು ಸಾಗಾಟ ವೆಚ್ಚ ಸಪರೇಟು, ನಮಗೆ 1 ಟನ್ಗೆ 3,550 ರೂಪಾಯಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದರು. ಈ ಎಲ್ಲ ವಿಚಾರಗಳನ್ನು ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ರು. ಪ್ರತಿಭಟನೆಗಳು ತೀವ್ರ ಆಯಿತು. ಅನೇಕ ದಿನಗಳ ಕಾಲ 9 ದಿನಗಳ ಕಾಲ ಗುರ್ಲಾಪುರದಲ್ಲಿ ಹೋರಾಟ ಆಯಿತು. ಅದಾದ ನಂತರ ಸಿದ್ದರಾಮಯ್ಯನವರು ಒಂದು ನಿರ್ಧಾರಕ್ಕೆ ಬಂದರು. 3,250 ರೂಪಾಯಿ, 50 ರೂಪಾಯಿ ಸರ್ಕಾರ ಕೊಡುತ್ತೆ, 50 ರೂಪಾಯಿ ಕಾರ್ಖಾನೆಯವರು ಕೊಡ್ತಾರೆ ಅಂತ ಹೇಳಿ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು. ರೈತರು ಇದೀಗ ಹೋರಾಟವನ್ನು ಬಿಟ್ಟಿದ್ದಾರೆ. ಬಟ್ ಬಿಜೆಪಿಯವರು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು 3,550 ಕೊಟ್ಟಿದ್ದಾರೆ, ನೀವು ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಇದೀಗ ಬಿಜೆಪಿಯವರು ಮಾಡ್ತಾ ಇರೋದು. ಎರಡನೇದು, ರಾಜ್ಯದಲ್ಲಿ ಯಾವುದೇ ಸಮಸ್ಯೆಗಳಾದರೂ ಕೂಡ ಎಲ್ಲದಕ್ಕೂ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾರೆ. ಕೇಂದ್ರದವರು ಕೊಟ್ಟಿಲ್ಲ, ಕೇಂದ್ರದಿಂದ ಹಣ ಬಂದಿಲ್ಲ, ಕೇಂದ್ರದಿಂದ ಅನ್ಯಾಯ ಆಗಿದೆ,
ನಿನ್ನೆ ವಿಜಯೇಂದ್ರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುವುದರಲ್ಲಿ ನಿಸ್ಸೀಮರಾಗಿಬಿಟ್ಟಿದ್ದಾರೆ. ಏನಾದರೂ ಕೂಡ ಪತ್ರವನ್ನು ಬರೆದು ಬಿಡ್ತಾರೆ, ಇವರೇ ಸಮಸ್ಯೆಗಳಿಗೆ ಸಾಲ್ವ್ ಮಾಡೋ ಪ್ರಯತ್ನವನ್ನು ಮಾಡೋದಿಲ್ಲ, ಉತ್ತರವನ್ನು ಕಂಡುಕೊಳ್ಳೋದಿಲ್ಲ ಅಂತ ನಿನ್ನೆ ವಿಜಯೇಂದ್ರ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇವೆಲ್ಲದರ ಹೊರತಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದರು, ನಾವು ಕೇಂದ್ರ ಸರ್ಕಾರಕ್ಕೆ ₹1 ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ನಮಗೆ 14 ಪೈಸೆ ವಾಪಸ್ ಬರ್ತಾ ಇದೆ, ವಿಪರೀತವಾಗಿ ಅನ್ಯಾಯ ಆಗ್ತಾ ಇದೆ, GSTಯಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಕಟ್ತಾ ಇರುವಂಥ ತೆರಿಗೆಗೆ ವಾಪಸ್ ಬರ್ತಾ ಇರುವಂತಹ ನಮಗೆ ಹಣವೂ ಕೂಡ ಎಲ್ಲವೂ ಕೂಡ ವ್ಯತ್ಯಾಸ ಇದೆ, ನಮಗಿಂತ ಕಡಿಮೆ ತೆರಿಗೆ ಕಟ್ಟುವಂಥ ಉತ್ತರ ಪ್ರದೇಶಕ್ಕೆ ಹೆಚ್ಚು ಅನುದಾನವನ್ನು ಕೊಡ್ತಾರೆ, ನಮಗೆ ಕಡಿಮೆ ಅನುದಾನವನ್ನು ಕೊಡ್ತಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ಇದೀಗ ಬಿಜೆಪಿಯವರು ಯಾಕೆ ಕೇಂದ್ರದತ್ತ ನೀವು ಬೊಟ್ಟು ಮಾಡ್ತೀರಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿ ಇವತ್ತು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಒತ್ತಡಕ್ಕೆ ಸರ್ಕಾರ ಇದಾಗ್ತಾ ಇದೆ. ಅಂದರೆ ಕೆಲವೊಂದಿಷ್ಟು ಸಕ್ಕರೆ ಕಾರ್ಖಾನೆ ವಿಪರ್ಯಾಸ ನೋಡಿ, ಇಡೀ ರಾಜ್ಯಾದ್ಯಂತ ಎಷ್ಟು ಸಕ್ಕರೆ ಕಾರ್ಖಾನೆಗಳಿವೆಲ್ಲ ಅದರ ಭಾಗವಾಗಿ 29 ಸಕ್ಕರೆ ಕಾರ್ಖಾನೆ ಬೆಳಗಾವಿಯಲ್ಲೇ ಇದೆ. ಆ 29ರ ಪೈಕಿ 20 ಕಾಂಗ್ರೆಸ್ ನಾಯಕರದ ಸಕ್ಕರೆ ಕಾರ್ಖಾನೆ, 9 ಬಿಜೆಪಿ ನಾಯಕರ ಸಕ್ಕರೆ ಕಾರ್ಖಾನೆಗಳಿವೆ. ರೈತರ ಶೋಷಣೆ ಆಗ್ತಾ ಇದೆ, ತೂಕದಲ್ಲಿ ವ್ಯತ್ಯಾಸವನ್ನು ಮಾಡ್ತಾರೆ. ಒಂದು ನಿಯಮ ಏನು ಅಂತ ಹೇಳಿದರೆ, ನಾವು ಕಬ್ಬನ್ನು ಕಾರ್ಖಾನೆಗೆ ಕೊಟ್ಟ ನಂತರ 14 ದಿನಗಳ ಒಳಗಾಗಿ ರೈತರಿಗೆ ಹಣವನ್ನು ಪಾವತಿ ಮಾಡಬೇಕೆನ್ನುವಂಥ ನಿಯಮ ಇದೆ. ಆದರೆ ಕಾರ್ಖಾನೆಯವರು 14 ದಿನಗಳಿಗೆ ಹಣವನ್ನು ಪಾವತಿ ಮಾಡೋದಿಲ್ಲ. ಇದನ್ನು ಸರಿಪಡಿಸಬೇಕು ಅನ್ನುವಂಥ ಆಗ್ರಹವೂ ಕೂಡ ಬಿಜೆಪಿಯಿಂದ ಬಂದಿದೆ. ಬೆಂಬಲ ಬೆಲೆ ಮತ್ತು ಮಾರುಕಟ್ಟೆಯನ್ನು ತೆರಿಬೇಕು ಅನ್ನುವಂತಹ ಆಗ್ರಹ ರಾಜ್ಯ ಸರ್ಕಾರದ್ದಿದೆ. ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇದೀಗ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿಜೆಪಿಯ ಪ್ರಶ್ನೆಗಳೇನು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕಬ್ಬಿಗೆ ಬೆಂಬಲ ಬೆಲೆ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅಂತ ನಾನು ಆವಾಗಲೂ ಕೂಡ ಹೇಳ್ತಾ ಇದ್ದೆ. ₹3,300 ಇದೀಗ ಘೋಷಣೆ ಮಾಡಿರೋದು, ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿರೋದು, ಸಕ್ಕರೆ ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ ಅನ್ನುವಂತಹ ಗಂಭೀರವಾದಂಥ ಆರೋಪ ಇದೆ. ಬಿಕಾಸ್ ವಿಪರೀತವಾದಂಥ ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿಯಲ್ಲಿದೆ. ಅದರ ಚುನಾವಣೆಯೇ ಯಾವ ದಿಕ್ಕಿಗೆ ಹೋಗಿರುತ್ತದೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಇದೀಗ ಅದನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಕಬ್ಬಿನ ಉತ್ಪನ್ನದಿಂದ ಬರುವಂತಹ ಸುಂಕ ಯಾಕೆ ಅದನ್ನು ಸ್ವೀಕಾರ ಮಾಡ್ತೀರಿ, ಕೇಂದ್ರಕ್ಕೆ ಹಣವನ್ನು ಕೊಡ್ತೀರಾ ಅಂತ ಬಿಜೆಪಿಯವರು ಏನೋ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಸುಂಕ ತೆಗೆದುಕೊಳ್ತೀರಿ, ಯಾಕೆ ಕೇಂದ್ರದವರನ್ನು ಪ್ರಶ್ನೆ ಮಾಡ್ತೀರಿ ಅಂತ. ರೈತರ ಸಂಕಷ್ಟ ಪರಿಹರಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಅಂದರೆ ಅನೇಕ, ನೀವು ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಕೃಷ್ಣಾ ನದಿ ತೀರದ ಕೆಲ ಪ್ರದೇಶಗಳಾಗಿರ್ಬೋದು, ಹಾವೇರಿಯ ಕೆಲ ಪ್ರದೇಶಗಳು, ಗದಗನ ಕೆಲ ಪ್ರದೇಶಗಳು ವಿಪರೀತವಾಗಿ ಮಳೆ ಆಯಿತು ಅಂತ ಹೇಳಿದ್ರೆ ಪ್ರವಾಹಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವರಿಗೆ ಇದುವರೆಗೂ ಕೂಡ ಶಾಶ್ವತವಾದಂತಹ ಪರಿಹಾರ ಸಿಕ್ಕಿಲ್ಲ. ರೈತರು ಕಣ್ಣೀರು ಹಾಕ್ತಾರೆ, ಜನಸಾಮಾನ್ಯರು ಮನೆಗಳನ್ನು ಕಳೆದುಕೊಳ್ತಾರೆ. ಅವ್ರಿಗೊಂದು ನವಗ್ರಾಮಗಳನ್ನು ಅಂತ ಮಾಡಿದ್ದಾರೆ. ಆ ನವಗ್ರಾಮಗಳು ಇದುವರೆಗೂ ಕೂಡ ಯಾರಿಗೂ ಕೂಡ ಯಾರು ಇದರಲ್ಲಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಅದರ ಬಗ್ಗೆ ನೀವು ಒಂದು ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಎನ್ನುವಂಥ ಮಾತುಗಳನ್ನು ಬಿಜೆಪಿಯವರು ಆಗ್ರಹ ಮಾಡ್ತಾ ಇದ್ದಾರೆ. ಪರಿಹಾರ ತಾರತಮ್ಯ, ನೀವು ಕೃಷ್ಣಯ್ಯ ಒಡಲಿನ ಮಕ್ಕಳು ಅಂತಲೇ ಕರೀತಾರೆ ಅವರನ್ನು. ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆಯನ್ನು 5 ವರ್ಷಗಳ ಕಾಲ 2008, 9, 13, 18, 19 5 ಬಾರಿ ಪ್ರವಾಹ ಆದಾಗ ವಿಪರೀತವಾದಂಥ ಸಮಸ್ಯೆಗಳನ್ನು ಅಲ್ಲಿಯ ಜನರು ಅನುಭವಿಸಿದ್ದಾರೆ. ಇವತ್ತಿನ ತನಕವೂ ಕೂಡ ಅವರಿಗೆ ಪರಿಹಾರ ಆಗಲಿ, ಶಾಶ್ವತ ಪರಿಹಾರ ಆಗಲಿ, ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಾಗಲಿ, ನವಗ್ರಾಮಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ಒಂದು ಮನೆ ಕೊಡೋ ಪ್ರಯತ್ನಗಳಾಗಲಿ ಈ ಹಿಂದೆ ಸರ್ಕಾರಗಳು ಮಾಡಿಲ್ಲ. ಇವತ್ತಿನ ಕಾಂಗ್ರೆಸ್ ಸರ್ಕಾರವೂ ಕೂಡ ಮಾಡ್ತಾ ಇಲ್ಲ. ಇದೀಗ ಬಿಜೆಪಿ ವಿರೋಧ ಪಕ್ಷದಲ್ಲಿದೆ. ಇದನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ.